ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಒಬ್ರದ್ದು ಬ್ಲೌಸ್ ಬಂದಿತ್ತು ನೋಡಿ. ಈಗ ನಾನು ಬಟ್ಟೆನ ಹಾಕಿಟ್ಕೊಂಡಿದ್ದೀನಿ. ಅವ್ರದ್ದು 1 2 3 4 5 ಬ್ಲೌಸು ಕೊಟ್ಟಿದ್ದರು. ಅವ್ರದ್ದು ಕಟೋರಿ ಬ್ಲೌಸ್ ಇದೆ. ಸೊ 5 ಬ್ಲೌಸ್ ಕೊಟ್ಟಿದ್ದರು. ಹಾಗಾಗಿ ನಾನು 5 ಬ್ಲೌಸನ್ನು ಒಮ್ಮೆಲೆ ಕಟಿಂಗ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ರೀತಿ ಒಮ್ಮೆಲೆ ಕೊಟ್ಟಾಗ ನಾನು ಅದು 5 ಆಗಲಿ 10 ಆಗಲಿ ಒಮ್ಮೆನೇ ಕಟಿಂಗ್ ಮಾಡ್ಕೋತೀನಿ. ಈ ಬ್ಲೌಸು ಚೆಸ್ಟ್ ಅಳತೆ ಬಂದು ನೋಡಿ, ಇದು ಅವ್ರದ್ದು ಬ್ಲೌಸು. ಇದು ಬಂದು ಅವ್ರದ್ದು 36 38 ಇವೆರಡರಲ್ಲಿ ಬರುತ್ತೆ. ಸೊ ನೋಡಿ, ಒಂದು ಭಾಗ ಬಂದು 9 ಅಂದರೆ 36 ಸೈಜಿಂದು ಕಟೋರಿ ಬ್ಲೌಸು ಕಟಿಂಗ್ ಇದು. ಸೊ ಬನ್ನಿ ಕಟಿಂಗ್ ಮಾಡೋಣ. 5 ಬ್ಲೌಸನ್ನು ನಾನು ಈ ರೀತಿ ಡಬಲ್ ಫೋಲ್ಡಾಗಿ ಮಾಡ್ಕೊಂಡಿದ್ದೀನಿ. 5 ಬ್ಲೌಸನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಬ್ಲೌಸ್ ಲೆಂತ್ ಎಷ್ಟಿದೆ ನೋಡೋಣ. ನಾನು ಇಷ್ಟು ಬ್ಲೌಸನ್ನ ಕಟಿಂಗ್ ಮಾಡಿಕೊಂಡು ಇವತ್ತು ಸ್ಟಿಚ್ ಮಾಡ್ತೀನಿ. ನಿನ್ನೆ ನೈಟು ನನಗೆ ಕಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ. ಸೊ ಅದಕ್ಕಾಗಿ ನಾನು ಈಗ ಮಾರ್ನಿಂಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಈವ್ನಿಂಗ್ ಒಳಗಡೆ ಇವನ್ನ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ತೀನಿ. ನೋಡಿ, ಬ್ಲೌಸ್ ಲೆಂತ್ ಬಂದು 12 ಇಂಚಿದೆ. ಬ್ಲೌಸ್ ಲೆಂತು 12 ಇಂಚಿದೆ. 12 ಇಂಚಿಗೆ ಇಲ್ಲಿ 1 ಇಂಚು ಮಡ್ಚೋದಕ್ಕೆ, ಇದು ಲೈನಿಂಗ್ ಬ್ಲೌಸ್ ಅಲ್ಲ, ಪ್ಲೇನ್ ಬ್ಲೌಸು. ಹಾಗಾಗಿ ಇಲ್ಲಿ 1 ಇಂಚು ಮಡ್ಚೋದಕ್ಕೆ ಇಲ್ಲಿ 1/2 ಇಂಚು 1.5 ಇಂಚ್ ಎಕ್ಸ್ಟ್ರಾ ಬೇಕಾಗತ್ತೆ. 12 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 13.5 ಇಂಚಿಗೆ ಮಾರ್ಕ್ ಹಾಕೋತೀನಿ. ನೋಡಿ, 13.5 ಇಂಚಿಗೆ ಮಾರ್ಕ್ ಹಾಕೋತೀನಿ. ನೋಡಿ, 13.5 ಇಂಚಿಗೆ ಮಾರ್ಕ್ ಹಾಕಿ ಇದನ್ನು ಬಾಕ್ಸ್ ಹಾಕೋತೀನಿ. ನೋಡಿ, ಈ ರೀತಿ ಬಾಕ್ಸ್ ಹಾಕೋತೀನಿ. ಬಾಕ್ಸ್ ಹಾಕ್ಕೊಂಡು ಇದರಲ್ಲಿ ನಾನು ಮಾರ್ಕ್ ಹಾಕೋತೀನಿ. ಇವಾಗ ಶೋಲ್ಡರ್ ಬಂದು ನೆಕ್ ಬಿಡ್ತು ಬಂದು 2 ಇಂಚ್ ಇಟ್ಕೊತಾ ಇದ್ದೀನಿ. ಹಾಗೆ ಶೋಲ್ಡರ್ ಬಂದು 3 ಇಂಚ್ ಇಡ್ತೀನಿ. ಹಾಗೆ ನೆಕ್ ಬಂದು 6 ಇಂಚ್ ಇಡ್ತೀನಿ. ಫ್ರಂಟ್ ನೆಕ್ ನಾನು ಇದರಲ್ಲೇ ಕಟ್ ಮಾಡಿಕೊಂಡು ಇದನ್ನು ಇಟ್ಟು ನಾನು ಫ್ರಂಟಾಗಿ ಕಟ್ ಮಾಡ್ಕೊತೀನಿ. ಇದು ಬ್ಯಾಕ್ ಪಾರ್ಟೇನೆ, ಬಟ್ ಇದರಲ್ಲಿ ನಾನು ಕಟೋರಿನ ಕಟ್ ಮಾಡ್ಕೊತೀನಿ. ಪೇಪರ್ ಕಟಿಂಗ್ ಮಾಡ್ತಿಲ್ಲ. ಸೊ ಹಾಗಾಗಿ ಬಟ್ಟೆನ ಉಳಿಸ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ಇವಾಗ ಆರ್ಮೋಲು ನೋಡಿ 4.5 ಇದೆ. 6 ಮೂಲು 4.5 ಇಲ್ಲಿ ಆರ್ಮೋಲ್ನ ತೆಗಿಬೇಕು. ಈ ರೀತಿ ಇದಾದ ನಂತರ ಈಗ ಬ್ಲೌಸು 12 ಇಂಚ್ ಅಲ್ವಾ, 12 ಇಂಚು ಉದ್ದ ಆದರೆ 2 ಇಂಚು ನಾವು ಕ್ರಾಸ್ ಬೆಲ್ಟಿಗೆ ತೆಗೆದ್ರೆ 10 ಇಂಚು ಉಳಿಯುತ್ತೆ. 10 ಇಂಚಿಗೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿ 11 ಇಂಚಿಗೆ ಮಾರ್ಕ್ ಹಾಕೋತೀನಿ ನಾನು. 11 ಇಂಚಿಗೆ ಮಾರ್ಕ್ ಹಾಕಿ ಇವಾಗ ಇಲ್ಲಿ ಒಂದು 1/2 ಇಂಚಿನಷ್ಟು ಮಾರ್ಕ್ ಹಾಕಿ ಇದನ್ನು ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕೋಬೇಕು. ನಂತರ ಕಟೋರಿ ಎಷ್ಟಿದೆ ನೋಡೋಣ. ಇವ್ರದ್ದು ಕಟೋರಿ 5 ಇಂಚಿದೆ. ಸೊ 5 ಇಂಚಿಗೆ ಕಟೋರಿಗೆ ಅಳತೆ ಹಾಕ್ತೀನಿ. ಹಾಗೆ ಇಲ್ಲಿ ಏನಿರುತ್ತಲ್ಲ ಈ ಮಾರ್ಕು
ಈ ರೀತಿ ಇಲ್ಲಿಗೆ 5 ಇಂಚಿದೆ, ಇದು 5.5 ಜಾಸ್ತಿ ಆಗಿತ್ತು. ಸೊ ಅದಕ್ಕೆ 5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟೋರಿನ ಶೇಪ್ನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಓಕೆನಾ. ಇಲ್ಲಿ 9 ಇಂಚು ಇದನ್ನು ಕಟ್ ಮಾಡೋಣ. ನೋಡಿ ಇಷ್ಟು ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ತಕ್ಕೋತೀನಿ. ಇದನ್ನೇ ಈ ರೀತಿ ಇಟ್ಕೋಬೇಕು, ಸೀದಾ ಮಾಡ್ಕೊಂಡು. ಇವಾಗ ಇದರಿಂದ ಈ ಒಂದು ಪೀಸ್ನ ತಗೋತೀನಿ. ಈ ಒಂದು ಪೀಸ್ ತಗೊಂಡು ಇದೇನಿದೆ ಅಲ್ವಾ, ಇದನ್ನು ಈ ರೀತಿ ಇಟ್ಕೋತೀನಿ. ಇವಾಗ ಇದ್ರ ಮೇಲೆ ನಾವು ತಿಳಬೇಕು. ನೋಡಿ ಮಾರ್ಕ್ ಮೂಡಿದೆ. ಸೊ ಇದನ್ನೇ ಕಟ್ ಮಾಡ್ಕೋಬೇಕು. ಮಾಡಿ ಸೊ ನೋಡಿ ಇವಾಗ ಇದನ್ನು ಕೂಡ ಕಟಿಂಗ್ ಮಾಡಿಕೊಂಡೆ, ಇದನ್ನು ತೆಗೆದಿಟ್ಕೋತೀನಿ. ಇವಾಗ ಮತ್ತೆ ಇದನ್ನು ಸೀದಾ ಹಾಕೋಬೇಕು. ಈ ರೀತಿ ಹಾಕ್ಕೊಂಡು ಆವಾಗಲೇ ಮಾರ್ಕ್ ಮಾಡ್ಕೊಂಡ್ವಲ್ವ ನಾವು ಫ್ರಂಟ್ ಎಂದು, ಸೊ ಅದನ್ನು ತೊಗೋಬೇಕು. ಅದನ್ನು ತೊಗೊಂಡು ಇದೇನು ಮಾರ್ಕ್ ಇದೆಯಲ್ವ ಇದನ್ನು ಈ ರೀತಿ ಇಟ್ಕೋಬೇಕು. ಕ್ರಾಸ್ ಮೇಲೆ ಇಟ್ಕೊಳ್ಳಿ, ಸ್ಟ್ರೈಟಾಗಿ ಇಟ್ಕೋಬೇಡಿ. ಯಾಕಂತಂದರೆ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಕಪ್ಸು ಚೆನ್ನಾಗಿ ಕೂರಲ್ಲ. ಈ ರೀತಿ ಕ್ರಾಸಲ್ಲೇ ಬರಬೇಕು. ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡು ಇವಾಗ ಈ ಕಟೋರಿನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ತೆಗಿಯೋಣ. ನೋಡಿ ಇವಾಗ ಕಟೋರಿದು ಅಚ್ಚು ಕೂತ್ಕೊಂಡಿದೆ ಅಲ್ವಾ. ಸೊ ಇವಾಗ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕು, ಹಾಗೆ ಇಲ್ಲಿಂದ
1.5 ಇಂಚಿಗೆ ಒಂದು ಮಾರ್ಕು ಇದನ್ನು ಕೂಡಿಸ್ಕೋಬೇಕು. ಓಕೆನಾ? ಇದಿಷ್ಟಾದಮೇಲೆ ಈ ಎರಡೂ ಸ್ಟ್ರೈಟಾಗಿ ಹಿಡ್ಕೊಂಡು ಎಲ್ಲಿಗೆ ಬರುತ್ತೆ ಸೆಂಟರ್ ಪಾಯಿಂಟು ನೋಡ್ಕೋಬೇಕು. ಪಾಯಿಂಟ್ ಬರ್ಕೊಂಡು ಇಲ್ಲಿ ಬರ್ತಾಯಿದೆ. ಸೊ ಇಲ್ಲಿಂದ 1.5 ಇಂಚು ಕೆಳಗಡೆ ತಗೋಬೇಕು. ಈ ರೀತಿ ಬಂದಮೇಲೆ ಇದನ್ನು ಕ್ರಾಸಾಗಿ ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ಕ್ರಾಸ್ ಮಾಡಿಕೊಂಡು ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ ಈ ರೀತಿ ಹಾಗೆ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೊಂಡು ಈ 1.5 ಇಂಚನ್ನು ಈ ರೀತಿ ಕಡಿಮೆ ಮಾಡಿಕೊಂಡು ಈ 1/2 ಇಂಚಿಗೆ ಬರೋ ಹಾಗೆ ಮಾಡಬೇಕು. ಮೊದಲು ಈ ರೀತಿ ಡಾಟ್ ಹಾಕೊಂಡು ಬನ್ನಿ ನೋಡಿ. ಈ ರೀತಿ ಅರ್ಥ ಆಯ್ತಲ್ವ? ಇಲ್ಲಿ 1.5 ಇಂಚಿಂದ ಡಾಟ್ ಇಟ್ಕೊಂಡು ಕಡಿಮೆ ಮಾಡಿಕೊಂಡು 1/2 ಇಂಚಿಗೆ ಬರೋ ಹಾಗೆ ಮಾಡ್ಕೋಬೇಕು. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ನೋಡಿ ಕಟೋರಿ ಕೂಡ ಕಟಿಂಗ್ ಆಯಿತು. ನೋಡಿ ಕಟೋರಿ ಪ್ಯಾಡ್ ಕೂಡ ಕಟಿಂಗ್ ಆಯಿತು. ಇವಾಗ ಕ್ರಾಸ್ ಬೆಲ್ಟ್ ಒಂದು ಕಟಿಂಗ್ ಮಾಡ್ಕೋಬೇಕು. ಇಲ್ಲಿಂದ ನಮಗೆ ಅದು ಕ್ರಾಸ್ ಬೆಲ್ಟ್ ಇಲ್ಲಿ 2.5 ಬೇಕಲ್ವ. ಸೊ 1 ಇಂಚ್ ಆ್ಯಡ್ ಮಾಡ್ಕೊಂಡು 3.5 ಇಟ್ಕೋತೀನಿ. ಹಾಗೆ ಇಲ್ಲಿ 2 ಇಂಚ್ ಅಂದರೆ 3 ಇಂಚು. ಇದನ್ನು ಈ ರೀತಿ ಕ್ರಾಸ್ ತೊಗೊಂಡು ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು. ಸೊ ನೋಡಿದ್ರಲ್ವ, ಫುಲ್ ಬ್ಲೌಸು ಕಟಿಂಗು ರೆಡಿ ಆಯಿತು. ಸ್ಲೀವ್ಸ್ ಕಟಿಂಗ್ ಇದೆ, ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನನ್ನ ಚಾನಲ್ನಲ್ಲಿ ಸ್ಲೀವ್ಸ್ ಕಟಿಂಗು ತೋರಿಸಿದ್ದೀನಿ ಎಲ್ಲ ಥರ. ಸೊ ನೋಡಿ ಫುಲ್ ಬ್ಲೌಸ್ ಕಟಿಂಗು ಆಯಿತು. ಇದರದ್ದು ಈವ್ನಿಂಗ್ ಒಳಗಡೆ ನಾನು ಇದನ್ನು ಬ್ಲೌಸಸ್ನ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು, ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಟೈಲರಿಂಗ್ ಬಗ್ಗೆ ಮಾಹಿತಿನ ಎಲ್ಲನೂ ಕೊಡ್ತಾ ಇರ್ತೀನಿ. ಈ ವಿಡಿಯೋನ ಟೈಲರಿಂಗ್ ಕಲಿತಿರೋರಿಗೆ, ಹೆಲ್ಪ್ ಆಗೋರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಓಕೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.